الله أكبر. الله الرحمن الرحيم مالك يوم الدين إياك نعبد إن عليكم لحافظ كراما كاتبين سمع الله لمن حمده. الله أكبر. الله أكبر. الله أكبر. الله أكبر. الحمد لله رب العالمين. يا الله أكبر. الله أكبر. الله أكبر. الله أكبر. سمع الله لمن حمده. الله أكبر. الله أكبر. الله أكبر. الله أكبر. السلام عليكم ورحمة الله. السلام عليكم ورحمة الله. ಜನತೆಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಈ ವರ್ಷ ಎಲ್ಲರಿಗೂ ಸರ್ವ ನಮ್ಮ ಬಳ್ಳಾರಿ ಜನತೆಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲೆಂದು, ಮತ್ತೆ ಅದರ ಜೊತೆಗೆ ನಾವು ಬಳ್ಳಾರಿ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು, ಬಳ್ಳಾರಿ ಸುವರ್ಣ ಬಳ್ಳಾರಿ ಆಗ್ಬೇಕಂತ ಹೇಳಿ ದೇವರನ್ನು ಬೇಡ್ಕೊಂಡಿದೀವಿ. ಅದೇ ರೀತಿಯಲ್ಲಿ ಆಗುತ್ತೆ ನಮ್ಮ ನಂಬಿಕೆ ಇದೆ, ಖಂಡಿತವಾಗಿ ಆಗುತ್ತೆ. ಹೌದು, 48 ಜನ MLAಗಳು ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ನಾವೆಲ್ಲ ಸೇರಿದ್ದು ಉದ್ದೇಶ ಏನಂದ್ರೆ ಎಲ್ಲರೂ ಫಸ್ಟ್ ಟೈಮರ್ಸ್ ಅಲ್ಲಿ, ಸೆಕೆಂಡ್ ಟೈಮರ್ಸ್ ಅಲ್ಲಿ ಯಾರನ್ನ ಎಫಿಷಿಯಂಟ್ ಕ್ಯಾಂಡಿಡೇಟ್ಸ್ ಇದ್ರೆ ಅಂತವ್ರಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕು. ಯುವಕರು ಕೂಡ ಮುಂಚೂಣಿಯಾಗಿ ಬಂದ್ರೆ ನಾಳೆ ಬೆಳಗ್ಗೆ ಬರುವಂತ ಎಲೆಕ್ಷನ್ ಅಲ್ಲಿ ಪಾರ್ಟಿಗೂ ಅನುಕೂಲ ಆಗುತ್ತೆ, ಮತ್ತೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿ 45ರಿಂದ 48 ಜನ ಸೇರಿದ್ವಿ. ಅದರ ಮುಂದಿನ ಭಾಗದಲ್ಲಿ ಈಗೆಲ್ಲ ಶಾಸಕರು ಸೇರಿ ನಮ್ಮ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಸಾಹೇಬ್ರನ್ನ ಮತ್ತೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಅಧಿವೇಶನ ಟೈಮಲ್ಲಿ ಭೇಟಿಯಾಗಿ ನಮ್ದು ಈ ತರ ಯುವಕರು ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ನಮ್ಮಲ್ಲಿ ಯಾರು ನಿಮಗೆ ಸೂಕ್ತವಾದಂತ ಅಭ್ಯರ್ಥಿ ಅನಿಸ್ತಾರೋ ಅಂತವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಒಂದು ಮೀಟಿಂಗ್ ಅನ್ನು ಎಲ್ಲರೂ ಮಾಡಿದ್ವಿ. ಅದ್ರ ಜೊತೆಗೆ ಸಮಾನ ಮನಸ್ಸು, ಯಾಕಂದ್ರೆ ಯುವಕರಿಗೆ ಆದ್ಯತೆಯನ್ನು ಕೊಟ್ರೆ ಇನ್ನ ಯುವಕರನ್ನ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗೆಲ್ಲ ತಗೊಂಡ್ ಬರ್ಬೋದು, ಪಾರ್ಟಿ ಕಷ್ಟ ಬೀಳ್ಬೋದು ಅಂತ ಹೇಳಿ ಅದ್ರ ಜೊತೆ ಗುಮ್ಮದಿರುವಂತ ದಿನಮಾನದಲ್ಲಿ ನಾವೆಲ್ಲರೂ ಒಂದು 45ರಿಂದ 48 ಜನ ಶಾಸಕರು ಡೆಲ್ಲಿ ಕೂಡ ಹೋಗಿ ನಮ್ಮ ಮನವಿ ಅಂದ್ರೆ ನಮ್ಮ ಪಾರ್ಟಿ ಹತ್ರ, ನಮ್ಮ ಕುಟುಂಬದ ಹತ್ರ ನಮ್ಮ ಮನವಿಯನ್ನು ನಾಳೆ ಬೆಳಿಗ್ಗೆ ಎಕ್ಸ್ಪ್ಯಾನ್ಷನ್ ಏನಾದ್ರು ನಡೆದ್ರೆ, ಹೈಕಮಾಂಡ್ ಏನಾದ್ರು ಒಪ್ಪಿದ್ರೆ, ಹೈಕಮಾಂಡ್ ಒಪ್ಪಿಗೆ ಮೇಲೆ ನಮ್ಮ ಅಧ್ಯಕ್ಷರಾದಂತ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಸಾಹೇಬ್ರು ಮತ್ತೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರವರು ಒಪ್ಪಿಗೆ ಮೇಲೆ ಏನನ್ನ ಎಕ್ಸ್ಪ್ಯಾನ್ಷನ್ ನಡೆದಾಗ ನಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿ ನಾವು ಎಲ್ಲರೂ ಕೇಳಿ. ಪ್ರಪಂಚದಾದ್ಯಂತ ಇವತ್ತು ಸುಮಾರು ತಿಂಗಳ ಕಾಲ ಉಪವಾಸವನ್ನು ಮಾಡಿ ಇವತ್ತು ಈದ್ಗಾದಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ, ನಾಡಿಗೆ ಶಾಂತಿ, ಸಮೃದ್ಧಿ, ಎಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಸೇರಿ ಒಂದಾಗಿ ಬಾಳ್ಬೇಕು ಅಂತ, ಮಾನವ ಧರ್ಮನ ಎತ್ತಿಡಿಬೇಕು ಅಂತೇಳಿ ಇವತ್ತು ಪ್ರೇಯರ್ ಮಾಡಿದ್ದಾರೆ.
ಇವತ್ತು ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಜೊತೆಗೆ ನಾಡು ಮತ್ತು ಜಗತ್ತು ಎಲ್ಲ ಶಾಂತಿಯಿಂದ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ. ಮೊನ್ನೆ ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಆಚರಣೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಇವ್ರಿಗೂ ಹೊಸ ವರ್ಷ, ಜೊತೆಗೆ ಇದು ಕೂಡ ಎಲ್ಲರಿಗೂ ಹೊಸ ವರ್ಷ. ಅಂದ್ರೆ ಅದು ಕೊನೆಗಂಡು ಎಲ್ಲರೂ ಕೂಡ ಮತ್ತೆ ಜಗತ್ತು ಶಾಂತಿ ಆಗ್ಲಿ ಅಂತ ಕೂಡ ನಾನು ಈ ದಿನ ಇವತ್ತು ರಂಜಾನ್ ಹಬ್ಬ, ಯುಗಾದಿ ಹಬ್ಬದ ದಿನ ಹೊಸ ವರ್ಷದಲ್ಲಿ ಯಾವುದೇ ಅಂತದ್ದು ಆಗದಂಗೆ ಭಗವಂತ ಮಾಡ್ಲಿ ಅಂತೇಳಿ ನಾವು ಕೇಳ್ಕೊಂಡ್ರೆ, ಚಿಗುರು ನೋಡಿ ಬೇವು ಬೆಲ್ಲ ಜೊತೆ ಚಿಗುರಿ ಬಂದಿದೆಯಲ್ಲ, ಹಂಗೆ ಇವತ್ತು ನಾವೆಲ್ಲರೂ ಕೂಡ ಮಾನವ ಧರ್ಮ ನೆತ್ತಿ ಹಿಡಿದು ಪ್ರೀತಿ ಅಭಿಮಾನದಿಂದ ಇವತ್ತು ಬಾಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ.